ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಸೊ ಎಲ್ಲರಿಗೂ ಕೂಡ 2025 ಹೊಸದಾಗಿ ಇರಲಿ. ಮತ್ತೆ ನಿಮ್ಮ ಏನ್ ಅನ್ಕೋತೀರಾ ನಿಮ್ಮ ಮನದಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಒಳ್ಳೆ ಕೆಲಸಗಳು ಮಾಡಬೇಕು ನೀವು ಅಂತ ಅನ್ಕೊಂಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಹಾಗೇನೆ ನನಗೂ ಕೂಡ ಒಳ್ಳೇದಾಗ್ಲಿ ಅಂತ ನೀವು ಕೇಳ್ಕೊಂಡು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಹೊಸ ವರ್ಷದ ಮೊದಲನೇ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ನಿಮ್ಮ ಬಾಳಲ್ಲೂ ಕೂಡ ಹೊಸ ವರ್ಷ ಹರ್ಷದಾಯಕವಾಗಿರಲಿ ಅಂತ ಹಾರೈಸುತ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಹೊಸ ವರ್ಷಕ್ಕೆ ಮೋದಿ ಸರ್ಕಾರದಿಂದ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಸೊ ಒಂದು ಬಂಪರ್ ಗುಡ್ ನ್ಯೂಸ್ ಇದೆ. ಸೊ ಅದಾದ್ಮೇಲೆ ಎಲ್ಲರೂ ಕೂಡ ಮೊಬೈಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಇದು ಕಾಮನ್, ಏನಿದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿರಲ್ಲ ಅಂತ. ಸೊ ಇದಕ್ಕೂ ಕೂಡ ಗುಡ್ ನ್ಯೂಸ್ ಇದೆ. ಅಂದ್ರೆ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಿರಲ್ವಾ, ಸೊ ಅಂತವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಸೊ ಏನಂತ ಅದು ಕೂಡ ಹೇಳ್ತೀನಿ. ಹಾಗೇನೆ ಎಲ್ಲರಿಗೂ ಕೂಡ ಒಂದು ಗೊಂದಲ ಶುರುವಾಗಿತ್ತು. ಏನಪ್ಪಾ ಅಂದ್ರೆ ಸಾರಿಗೆ ನೌಕರರು ಈ ಒಂದು ಶಕ್ತಿ ಯೋಜನೆಯಲ್ಲಿ ಬಂದ್ ಮಾಡ್ತಾರೆ, ಬಂದ್ಗೆ ಏರ್ಪಡಿಸಿದ್ದಾರೆ. ಅದಕ್ಕಾಗಿ ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆಯನ್ನೇ ಬಂದ್ ಮಾಡಿ ನಿಲ್ಲಿಸ್ಬಿಡ್ತಾರೆ ಅಂತ ಎಲ್ಲ ಕಡೆ ಕೂಡ ವಿಡಿಯೋ ವೈರಲ್ ಆಗ್ತಾ ಇತ್ತು. ಈಗ ಅದ್ರ ಮಧ್ಯೆ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಏನ್ ನಿರ್ಧಾರ, ಅದು ಶಕ್ತಿ ಯೋಜನೆಯಲ್ಲಿ ಏನ್ ಬದಲಾವಣೆ ತಂದಿದ್ದಾರೆ ಅಥವಾ ಸಾರಿಗೆ ಮುಷ್ಕರಕ್ಕೆ ಒಳಗೊಂಡಿರುವಂತಹ ಸಾರಿಗೆ ನೌಕರರನ್ನ ಸಮಾಧಾನ ಪಡಿಸಲು ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬೇಡಿ. ಸೊ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ, ಓಕೆನಾ? ಸೊ ಮೊದಲನೇದಾಗಿ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಮೋದಿ ಸರ್ಕಾರದಿಂದ ಹಲವಾರು ಯೋಜನೆಗಳು ಬರ್ತಾನೆ ಇವೆ. ಸೊ ಒಂದಲ್ಲ ಒಂದು ರೀತಿಯಾಗಿ ಬಡವರಿಗಾಗಿ ಮೋದಿ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ನಾವು ಯೂಸ್ ಮಾಡ್ಕೊಳ್ತಾನೆ ಇದೀವಿ. ಸೊ ಈಗ ಮತ್ತೊಂದು ಯೋಜನೆ ಯಾವ್ದಪ್ಪ ಅಂದ್ರೆ, ಇದು ಈಗಾಗಲೇ ಹೊಸದಾಗಿ ಏನ್ ಬಂದಂತಹ ಯೋಜನೆ ಅಲ್ಲ, ಈಗಾಗಲೇ ಇರುವಂತ ಯೋಜನೆ. ಆದ್ರೆ ಇದರಲ್ಲಿ ನಿಮ್ಗೆ ಅಪ್ಲಿಕೇಶನ್ ಅನ್ನ ಇವಾಗ ಶುರು ಮಾಡಿದ್ದಾರೆ. ಸೊ ಹೊಸ ವರ್ಷದಿಂದನೇ ಆರಂಭ ಮಾಡಬೇಕು ಅಂತ ಸರ್ಕಾರ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷದಲ್ಲಿ ಅಂದ್ರೆ 2025ರಲ್ಲಿ ಎಲ್ಲಾ ಬಡವರಿಗೂ ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 3 ತಿಂಗಳ ಒಳಗಾಗಿ ಅಂದ್ರೆ ಮಾರ್ಚ್ ತಿಂಗಳೊಳಗಾಗಿ ಎಲ್ಲಾ ಬಡವರಿಗೂ ಕೂಡ ಉಚಿತ ಮನೆಗಳನ್ನ ವಿತರಣೆ ಮಾಡಬೇಕು ಅಂತ ಸರ್ಕಾರ ಕೈಗೊಂಡಿದೆ. ಸೊ ಜನವರಿ 1ರಿಂದ ಅಪ್ಲಿಕೇಶನ್ಸ್ ಅನ್ನ ಶುರು ಮಾಡಿದ್ದಾರೆ. ಸೊ ನಿಮ್ಗೂ ಕೂಡ ಇಂಟ್ರೆಸ್ಟ್ ಇದ್ರೆ, ನಿಮ್ಗೂ ಮನೆ ಇಲ್ಲ ಅಂತ ಅನ್ನೋದಾದ್ರೆ, ನೀವು ಕೂಡ ಬಡವರಾಗಿದ್ರೆ ತಪ್ಪದೆ ಈ ಒಂದು ಯೋಜನೆಯನ್ನ ದಯವಿಟ್ಟು ಉಪಯೋಗವನ್ನ ಪಡಿಸ್ಕೊಳ್ಳಿ, ಅಂದ್ರೆ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಯಾಕಂದ್ರೆ ಜನವರಿ ಹೊಸ ವರ್ಷದಿಂದ ಶುರು ಮಾಡಿದ್ದಾರೆ. ಸೊ ಈಗಾಗಲೇ ಅಪ್ಲಿಕೇಶನ್ಸ್ ಶುರುವಾಗಿದೆ. ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗಾಗಿ ಮನೆಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಬೇಕು ಅಂದ್ರೆ ಈಗಲೇ ನಿಮ್ಮ ಹತ್ತಿರದ ಗ್ರಾಮ 1 ಆಗಿರಬಹುದು, ಬೆಂಗಳೂರು 1 ಆಗಿರಬಹುದು ಅಥವಾ ಸೇವಾ ಸಿಂಧು ಆಗಿರಬಹುದು, ಅಲ್ಲಿ ಹೋಗಿ ಅರ್ಜಿ ಹಾಕಿ ನಿಮ್ಗೂ ಕೂಡ ಮನೆಗಳನ್ನ ಕೊಡ್ತಾರೆ, ಓಕೆನಾ? ಸೊ ಇಂಟ್ರೆಸ್ಟ್ ಇದ್ದವರು ಹೋಗಿ ಅಪ್ಲೈ ಮಾಡಿ. ಸೊ ಇದು ಒಂದು ಮೋದಿಜಿಯವರ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಏನಪ್ಪಾ ಗಿಫ್ಟ್ ಅಂದ್ರೆ, ಸೊ ಈಗ ಸರ್ಕಾರಕ್ಕೆ ಗೊತ್ತಿರಬಹುದು ನಿಮ್ಗೆ, ಈಗಾಗಲೇ BSNL ಈಗ ಎಲ್ಲರೂ ಕೂಡ ನಾವು ಮೊಬೈಲ್ ಯೂಸ್ ಮಾಡ್ಕೊಳ್ತಾನೆ ಇದೀವಿ. ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು, ಇದೇ ಜಾಸ್ತಿ ಎಲ್ಲ ಕಡೆ ಅಂದ್ರೆ ಎಲ್ಲರೂ ಕೂಡ ಯೂಸ್ ಮಾಡ್ತಿರುವಂತ ಕಾಮನ್ ಸಿಮ್. ಸೊ ಇದರಲ್ಲಿ ಏನಾಗ್ತಾ ಇದೆ ಈಗ ಅಂತಂದ್ರೆ, ಒಂದಿಷ್ಟು ಜನರಿಗೆ ಈಗ 399 ಆಗಿರಬಹುದು, 299 ಆಗಿರಬಹುದು, 300 ರೂಪೀಸ್ ಅನ್ನ ನಾವು ಕಡ್ಡಾಯವಾಗಿ ರೀಚಾರ್ಜ್ ಮಾಡಲೇಬೇಕು ಅಂತ ರೂಲ್ಸ್ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಈಗ ನಾವು ಚಿಕ್ಕದ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಿದ್ರು ಕೂಡ ನಾವು ಅದಕ್ಕೆ ನಮ್ಗೆ ಇಂಟರ್ನೆಟ್ ಬೇಡ ಅಂದ್ರೂ ಕೂಡ ನಾವು 249 ರೂಪೀಸ್ ನಾವು ರೀಚಾರ್ಜ್ ಮಾಡಲೇಬೇಕು. ಸೊ ಇದರಿಂದ ಬಡವರಿಗಾಗಿರಬಹುದು, ಹಳ್ಳಿಯಲ್ಲಿ ವಾಸವಾಗಿರುವಂತಹವರಿಗಾಗಿರಬಹುದು ತುಂಬಾನೇ ತೊಂದರೆ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ನಮಗೆ ಇಂಟರ್ನೆಟ್ ಯೂಸ್ ಇಲ್ಲ, ನಾವು ಬರೀ ಯಾಕೆ ನಮ್ಗೆ ರೀಚಾರ್ಜ್ ಕೊಡ್ತಾ ಇಲ್ಲ ನೀವು ಅಂತ ಹೇಳಿ ಎಷ್ಟೋ ಜನರಲ್ಲಿ ತುಂಬಾನೇ ಒಂದು ಬೇಸರ ಉಂಟಾಗಿತ್ತು. ಮೊಬೈಲ್ ಯೂಸ್ ಮಾಡಕ್ಕೆ ಇಂಟ್ರೆಸ್ಟ್ ಆಗಿರ್ಲಿಲ್ಲ ಜನಗಳಿಗೆ. ಈಗ ಮತ್ತೆ ನಾವು ವೈಫೈ ಯೂಸ್ ಮಾಡ್ತಾ ಇರ್ತೀವಿ, ನಮ್ಗೆ ಅವಶ್ಯಕತೆ ಇರಲ್ಲ, ನಮ್ಗೆ ಬರೀ ವಾಟ್ಸಪ್ ಕಾಲ್ ಇದ್ರೆ ಸಾಕು ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅಂತವ್ರಿಗೂ ಕೂಡ ಏನಾಗ್ತಾ ಇತ್ತು ಅಂದ್ರೆ, ನಾವು ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಇನ್ಕಮ್ ಕಾಲ್ಸ್ ಕಟ್ ಆಗ್ಬಿಡೋದು. ಸೊ ಈ ರೀತಿ ತೊಂದರೆ ಎಲ್ಲರಿಗೂ ಕೂಡ ಉಂಟಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ನಮಗೂ ಕೂಡ ಅದೇ ಆಗ್ತಾ ಇರೋದು. ಯಾಕಂದ್ರೆ ನಾವು ಮನೆಯಲ್ಲಿ ವೈಫೈ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಮ್ಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡಬಲ್ 3-4
ಫೋನ್ ಇರೋದ್ರಿಂದ ಬೇರೆದ್ರಲ್ಲಿ ರೀಚಾರ್ಜ್ ಮಾಡಿಸಿರ್ತೀವಿ, ಇನ್ನೊಂದರಲ್ಲಿ ರೀಚಾರ್ಜ್ ಮಾಡ್ಸೋಕ್ಕಾಗಲ್ಲ. ಸೊ ಇದರಿಂದ ಏನಾಗ್ತಾ ಇತ್ತು ಅಂದ್ರೆ ತುಂಬಾನೇ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ನಾವು 600 ರುಪೀಸ್ ಆಗಲಿ 300 ರುಪೀಸ್ ಆಗಲಿ ರೀಚಾರ್ಜ್ ಮಾಡಲೇಬೇಕಿತ್ತು. ನಾವು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಮಾಡಿಸ್ಲೇಬೇಕಿತ್ತು. ಇಂಥವ್ರಿಗೆಲ್ಲ ಈಗ ಸರ್ಕಾರ ಏನು ಗುಡ್ ನ್ಯೂಸ್ ಕೊಟ್ಟಿದೆಯಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಕಡ್ಡಾಯವಾಗಿ ಬೇಡ. ಅವ್ರಿಗೆ ಮೊದಲು ನಾವೇನು ಯೂಸ್ ಮಾಡ್ತಾ ಇದ್ವಲ್ಲ, ಎಷ್ಟು ರೂಪಾಯಿ ಹಾಕಿಸ್ಕೊಂಡು ರೀಚಾರ್ಜ್ ಲೆಕ್ಕದಲ್ಲಿ, ಸೊ ಅದೇ ರೀತಿ ನೀವು ತರಬೇಕು ಅಂತ ಹೇಳಿ ಎಲ್ಲ ಒಂದು ಜಿಯೋ ಸಿಮ್ನವ್ರಿಗಾಗಿರಬಹುದು ಅಥವಾ ಏರ್ಟೆಲ್ ಸಿಮ್ನವ್ರಿಗಾಗಿರಬಹುದು ಎಲ್ಲರಿಗೂ ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ನಿಮ್ಗೆ ಎಷ್ಟು ರೀಚಾರ್ಜ್ ಬೇಕು, ಎಷ್ಟು ರುಪೀಸ್ ಬೇಕು, ಬರೀ ಕಾಲ್ ಬೇಕಾ, ಇಂಟರ್ನೆಟ್ ಬೇಕಾ, ಸೊ ಅದೇ ತರ ನೀವು ರೀಚಾರ್ಜ್ ಮಾಡಿಸ್ಕೊಂಡು ಆರಾಮಾಗಿ ಮಾತಾಡಬಹುದು. ಸೊ ಇದೆರಡು ನಿಮ್ಗೆ ಗೊತ್ತಾಯ್ತು ಈಗ. ಸೊ ಇನ್ನು ಮೂರನೇದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಗೊಂದಲ. ಶಕ್ತಿ ಯೋಜನೆ ಬಂದ್ ಮಾಡ್ತಾರ, ಮಹಿಳೆಯರಿಗೆ ಫ್ರೀ ಬಸ್ ಬಂದ್ ಮಾಡ್ತಾರ, ಜನವರಿ 1 ಶುರುವಾಯ್ತು ಅಂತ. ಆದ್ರೆ ಎಲ್ಲೂ ಕೂಡ ಬಂದ್ ಮಾಡಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ ಅಂತ ಎಷ್ಟೋ ಜನರು ಕೇಳಿದ್ರಿ ಅಲ್ವಾ. ಸೊ ಇಷ್ಟು ದಿನ ಏನ್ ಹೇಳಿದ್ರು ಅಂದ್ರೆ ಸಾರಿಗೆ ನೌಕರರು ನಾವು ಬಂದ್ ಮಾಡ್ತೀವಿ ಅಂತ ಅವರೇ ಖುದ್ದು ಹೇಳಿದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ ಏನ್ ಹೇಳಿದ್ರಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಿಸ್ಲಿಕ್ಕೆ ಕೊಡಲ್ಲ, ನಿಮ್ಮ ಬೇಡಿಕೆಗಳೇನಿದ್ರು ನಮ್ಮ ಮುಂದೆ ಇಡಿ, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ಸೊ ಅದೇ ದೃಷ್ಟಿಯಿಂದ ಸಾರಿಗೆ ನೌಕರರು ಕೂಡ ಶಾಂತವಾದ್ರು, ಯಾವುದೇ ರೀತಿಯಾಗಿ ಬಂದನ್ನ ಮಾಡಲಿಲ್ಲ. ಆದ್ರೆ ಇದೆಲ್ಲವನ್ನ ನೋಡಿದ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲು ಸರ್ಕಾರ ಏನ್ ಮಾಡ್ತಾ ಇದೆ, ಏನು ಒಂದು ಆದೇಶ ಹೊರಡಿಸಿದೆಪ್ಪ ಅಂದ್ರೆ ಸಾಲ ಮಾಡಲು ಮುಂದಾಗಿದೆ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರದವರು ಬ್ಯಾಂಕಿನೊಂದಿಗೆ ಸಾಲವನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಅಂದ್ರೆ 1000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ. 2,000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾನೇ ತೊಂದರೆ ಆಗ್ತಾ ಇದೆ ಎಲ್ರಿಗೂ ಕೂಡ ಅಂತ ಹೇಳಿ ಸಾರಿಗೆ ನೌಕರರಿಗೆ ಯಾವುದೇ ಕಾರಣಕ್ಕೂ ಸಂಬಳ ಬರದೇ ಇರೋದಾಗಿರಬಹುದು ಅಥವಾ ಇನ್ನು ಪಿಂಚಣಿ ಬರದೇ ಇರೋದಾಗಿರ್ಬೋದು. ಸೊ ಇದೆಲ್ಲ ಆಗಿರೋದ್ರಿಂದ ಈಗ ಸರ್ಕಾರ ಏನ್ ನಿರ್ಧಾರ ಮಾಡಿದೆ ಅಂದ್ರೆ ನಾವು ಸಾಲ ಮಾಡಿ ಆದ್ರೂ ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಶಕ್ತಿ ಯೋಜನೆ ಬಿಡುಗಡೆಯಾಗಿ ಅದರ ಒಂದು ಸಾಲ ಎಷ್ಟು, ಅದರದ್ದು ಏನು ಸೇವೆ ಅವ್ರು ಸಲ್ಲಿಸ್ಬೇಕಲ್ವಾ, ಸೊ ಅದು ಏನ್ ದುಡ್ಡು ಕೊಡ್ಬೇಕಲ್ವಾ, ಅದು 1000 ಕೋಟಿ ಇದೆ. ಸೊ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ 2,000 ಕೋಟಿ ನಾವು ಸಾಲ ಮಾಡಿದ್ರೆ ನಮಗೆ ಇಷ್ಟು ಅಂತ ಅಮೌಂಟ್ ಇದಾಗುತ್ತೆ, ನಾವು ಅವಾಗ ಇವರ ಬೇಡಿಕೆಗಳನ್ನ ಈಡೇರಿಸಬಹುದು ಅಂತ ಮುಂದಾಗಿ ಈಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಈ ಬ್ಯಾಂಕ್ಗಳ ಪ್ರೂಫ್ ನೀವು ನೋಡಬಹುದು. ಇಂತಿಷ್ಟು ಬ್ಯಾಂಕ್ ಅಲ್ಲಿ ಇಷ್ಟಿಷ್ಟು ಸಾಲ ಬೇಕು ಅಂತ ರಾಜ್ಯ ಸರ್ಕಾರನೇ ಈಗ ಮನವಿ ಮಾಡಿಕೊಂಡಿರುವಂತದ್ದು. ಇದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ. ಶಕ್ತಿ ಯೋಜನೆಗಾಗಿ ಈಗ ಮಹಿಳೆಯರಿಗೆ ಫ್ರೀ ಬಸ್ ಕೊಡೋ ಸಲುವಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಾಲದ ಮೊರೆ ಹೋಗಿದೆ. ಸೊ ಹಾಗಾದ್ರೆ ಎಷ್ಟೆಲ್ಲ ಸಾಲ ಮಾಡ್ತಾ ಇದೆ, ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ಸಾಲ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಎಷ್ಟೆಷ್ಟು ಸಾಲ ಸರ್ಕಾರ ಪಡೆದುಕೊಳ್ತಾ ಇದೆ ಅಂತ ನೋಡೋಣ. ಓಕೆನಾ. ಸೊ ನೀವು ಕೂಡ ಇದು ನಿಜ ಆಗಿದೆ, ಯಾವುದೇ ಕಾರಣಕ್ಕೂ ಸುಳ್ಳಲ್ಲ, ಇದು ಸರ್ಕಾರದಿಂದ ಬಂದಿರುವಂತ ಆದೇಶ. ಸೊ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಅಂದ್ರೆ KSRTC ಅವರ ಕಡೆಯಿಂದ 623 ಕೋಟಿ ರೂಪಾಯಿ, ಬೆಂಗಳೂರು ಮಹಾನಗರ ಸಾರಿಗೆ BMTC ಅವರ ಕಡೆಯಿಂದ 589 ಕೋಟಿ ರೂಪಾಯಿ, ಇನ್ನು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ NWRTC ಅವರ ಕಡೆಯಿಂದ 646 ಕೋಟಿ ರೂಪಾಯಿ, ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ KKRTC ಅವರ ಕಡೆಯಿಂದ 141 ಕೋಟಿ ರೂಪಾಯಿ, ಒಟ್ಟು 2,000 ಕೋಟಿ ಸಾಲ ಎತ್ತುವಳಿ ಪಡೆಯಲು ಮೂಲಕ ಇಂಧನ ಬಾಕಿ ಮೊತ್ತ ಮತ್ತು ಭವಿಷ್ಯ ನಿಧಿಗೆ ಅನುದಾನ ಬಳಸಿಕೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಸಾರಿಗೆ ಸಂಸ್ಥೆಗೆ ಶಕ್ತಿ ಯೋಜನೆಯಿಂದಾಗಿ ಮತ್ತಷ್ಟು ಅಶಕ್ತಗೊಂಡಿದೆ ಎನ್ನುವುದು ಅನೇಕರ ಮಾತಾಗಿದೆ. ಸೊ ಇನ್ನು ಭವಿಷ್ಯ ನಿಧಿ, ನಿವೃತ್ತಿ ನೌಕರರ ಉಪಧನ, ರಜೆ ನಗದೀಕರಣ, ಸಿಬ್ಬಂದಿಗಳ ಬಾಕಿ, ಇಂಧನ ಸರಬರಾಜು ಬಾಕಿ, ಅಪಘಾತ ಪರಿಹಾರ ಸೇರಿ ಒಟ್ಟು 6,330 ಕೋಟಿ ಸಾಲ ಇಲಾಖೆ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಹೆಚ್ಚುವರಿ 2,000 ಕೋಟಿ ಸಾಲ ಪಡೆದರೆ ಒಟ್ಟು ಸಾಲದ ಮೊತ್ತ 8,330.25 ಕೋಟಿ ರೂಪಾಯಿ ಏರಿಕೆಯಾಗಲಿದೆ. ಪ್ರತಿಪಕ್ಷಗಳ ಟೀಕೆಗಳನ್ನು ಎದುರಿಸುತ್ತಿದ್ದ ಸರ್ಕಾರ ಇದೀಗ ಈ ಸಾಲದಿಂದ ಅವು ಸತ್ಯ ಎಂಬುವಂತಾಗಿದೆ. ಅಧಿಕಾರಕ್ಕೆ ಬಂದ ಸುಮಾರು 1.25 ವರ್ಷಕ್ಕೆ ಯೋಜನೆಯಿಂದ ಇಷ್ಟೊಂದು ಸಾಲವಾದರೆ ಉಳಿದ ಯೋಜನೆಗಳಿಂದ ಇನ್ನಷ್ಟು ಸಾಲವಾಗಲಿದೆ ಎಂಬ ಟೀಕೆಗಳು ಎದುರಾಗಿದ್ದು
ಫ್ರೀ ಬಸ್ನಿಂದ ರಾಜ್ಯ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ನೋಡಿದ್ರಲ್ಲ, ಇದಿಷ್ಟು ಈಗ ಸರ್ಕಾರದಲ್ಲಿ ಅಂದ್ರೆ ಫ್ರೀ ಬಸ್ ಯೋಜನೆಯಲ್ಲಿ ಯಾವ್ಯಾವ ಬ್ಯಾಂಕ್ನಿಂದ ಎಷ್ಟೆಷ್ಟು ಸಾಲ ಪಡೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸಿದೆ. ಸೊ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಫ್ರೀ ಬಸ್ ಯೋಜನೆ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಪಣ ತೊಟ್ಟುಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಂಧ್ರ ಪ್ರದೇಶದಿಂದ ಒಂದಿಷ್ಟು ಜನರು ಅಂದ್ರೆ ಆಂಧ್ರದವರು ನಮಗೂ ಕೂಡ ಫ್ರೀ ಆಗಿ ಕೊಡಿ, ಈ ಕಡೆ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿರೋರಾಗಿರಬಹುದು ಮಹಿಳೆಯರು ನಮಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರೋ ಹಾಗೆ ನಮಗೂ ಕೂಡ ಫ್ರೀ ಬಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಅಲ್ಲಿನ ಒಂದು ಸಚಿವರು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಯಾವ ರೀತಿ ಒಂದು ಶಕ್ತಿ ಯೋಜನೆ ನಡೀತಾ ಇದೆ ಇಲ್ಲಿ ಅಂತ ಒಂದು ಪರಿಶೀಲನೆ ಮಾಡ್ಕೊಂಡು ಹೋಗೋಣ ಅಂತ ಈಗ ಸಚಿವರು ನಾಳೆ ದಿನ ಇಲ್ಲಿ ಭೇಟಿಯನ್ನ ಬೆಂಗಳೂರಿಗೆ ಬರುವಂತದ್ದು ಅಂತ ಹೇಳ್ತಿದ್ದಾರೆ. ಸೊ ಇನ್ನ ಇದು ಒಂದ್ ಕಡೆ ನೋಡೋದಾದ್ರೆ, ಇನ್ನೊಂದು ಕಡೆ ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಗೆ ಸಾಲ ಮಾಡಿ ಆದ್ರೂ ನಾವು ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಯೋಜನೆಯಿಂದ. ಯಾಕಂದ್ರೆ ಸಾಲ ಮಾಡಿ ಫ್ರೀ ಕೊಡುವಂತದ್ದು ಏನು ಅಂತ ಎಲ್ಲ ಒಂದು ಜನರ ಪ್ರಶ್ನೆಯಾಗಿದೆ. ಸೊ ನನ್ನ ಪ್ರಶ್ನೆಯೂ ಕೂಡ ಅದೇ ಆಗಿದೆ. ಸೊ ನೀವೇನಂತೀರಾ? ಸೊ ಈ ಒಂದು ಫ್ರೀ ಬಸ್ ಯೋಜನೆಯನ್ನ ಇಷ್ಟೊಂದು ಸಾಲ ಮಾಡಿ ಮಹಿಳೆಯರಿಗೆ ಕೊಡುವಂತದ್ದು ಏನಿದೆ? ಯಾಕೆ ಸರ್ಕಾರಕ್ಕೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸೊ ಇದು ಜನಗಳ ಪ್ರಶ್ನೆಯಾಗಿದೆ. ಸೊ ನಿಮ್ಮ ಪ್ರಶ್ನೆ ಏನಾಗಿದೆ? ಫ್ರೀ ಬಸ್ ಬಂದ್ ಮಾಡ್ಬೇಕಾ ಬೇಡವಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ ಜನವರಿ 1 ಶುರುವಾದಾಗಿಂದ ಈಗ ಒಂದು ನಾನು ಸಿಮ್ ಬಗ್ಗೆ ಹೇಳಿದೆ. ಆನಂತರ UPI ಎಲ್ಲರೂ ಕೂಡ ಫೋನ್ ಪೇ, ಗೂಗಲ್ ಪೇ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇದ್ದೀರಾ. ಸೊ ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಷ್ಟು ದಿನ ಲಿಮಿಟ್ ಇತ್ತು, ಬರೀ ದಿನಕ್ಕೆ 5,000 ಮಾತ್ರ ವಹಿವಾಟು ಮಾಡಬಹುದು ಅಂತ. ಈಗ ಆ ಲಿಮಿಟ್ ಅನ್ನ 10,000 ರೂಪಾಯಿಗೆ ಏರಿಸಿದ್ದಾರೆ ಅಂತ ಹೇಳ್ಬೋದು. ಓಕೆನಾ? ಸೊ ಇದೊಂದು ಗುಡ್ ನ್ಯೂಸ್ ಆಗಿತ್ತು. ಆನಂತರ ಇನ್ನೊಂದೇನಪ್ಪಾ ಅಂದ್ರೆ LPG ಸಿಲಿಂಡರ್ ದರ ಇಳಿಕೆಯಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೂ ಕೂಡ ನಿಮ್ಮ ಒಂದು ಪ್ರದೇಶದಲ್ಲಿ LPG ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಜನವರಿ 1ನೇ ತಾರೀಕಿನಿಂದ. ಸೊ ನಿಮ್ಮ ಊರಲ್ಲೂ ಕೂಡ ಕಮ್ಮಿ ಆಗಿದ್ರೆ, ಇಳಿಕೆಯಾಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಫ್ರೀ ಬಸ್ ಯೋಜನೆ ಬಂದ್ ಮಾಡ್ಬೇಕಾ ಬೇಡವಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.